ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಣ್ಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು, ಸತತವಾಗಿ 2ನೇ ಅವಧಿ, ಹಾಗೂ ಭಾರತೀಯ ಜನತಾ ಪಕ್ಷದ ಬಾಳೂರು ಹೋಬಳಿ ಮಾಜಿ ಉಪಾಧ್ಯಕ್ಷರು ಹಾಗೂ ಬಾಳೂರು ಕೆಳಬಾನ ಅಜ್ಜಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯ ಸದಸ್ಯರು ಹಾಗೂ ಶ್ರೀ ಕಾಳನಾಥೇಶ್ವರ ದೇವಸ್ಥಾನದ ಹಾಲಿ ಕಾರ್ಯದರ್ಶಿಗಳು ಹಾಗೂ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಆಗಿರತಕ್ಕಂತಹ ಶ್ರೀಯುತ BS ಕಲ್ಲೇಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಮೀಟ್ ಯುವರ್ ಪೊಲಿಟಿಷಿಯನ್ ಪರವಾಗಿ ಸ್ವಾಗತ. ಮಾತು ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ ಸರ್. ನಮಸ್ಕಾರ. ನನ್ನ ಹೆಸರು BS ಕಲ್ಲೇಶ್ ಅಂತೇಳಿ. ನಮ್ದು ಊರು ಬಾಳೂರು ಅರವಿನಕೆರೆ ಅಂತೇಳಿ. ಹಾಗೇನೆ ನಮ್ಮ ತಂದೆ BK ಸೋಮೇಗೌಡರು ಅಂತ, ಅವರು ಮೂಲತಃ ಕೃಷಿಕರು. ಅದೇ ರೀತಿ ತಾಯಿ ವಸಂತಮ್ಮ ಅಂತೇಳಿ. ಹಾಗೇನೆ ನಾವು ತಂದರಿಗೆ ಅಣ್ಣ ತಮ್ಮದ್ರ ಮಕ್ಕಳು ನಾವು 3 ಜನ ಮಕ್ಕಳು. ಅಣ್ಣ ಬೆಂಗಳೂರಿನಲ್ಲಿ ಫಾರ್ಮಸ್ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಹೆಸರು? BS ಕವೀಶ್ ಅಂತೇಳಿ. ಅದೇ ರೀತಿ ಅಣ್ಣನಿಗೆ 2 ಜನ ಮಕ್ಕಳು. ಅವರು ಬೆಂಗಳೂರಲ್ಲೇ ಸಹ, ಅವರ ಪತ್ನಿ ಸಹ ಬೆಂಗಳೂರು, ಅತಿಗೆ ಬೆಂಗಳೂರಿನವರು, ಅಲ್ಲಿ ಮೂಲತಃ ಬೆಂಗಳೂರಿನವರು ಅವರು ಸಹ. ಅದೇ ರೀತಿ ನನ್ನ ತಂಗಿ, ಅವಳು ಬೆಟಗೇರೆ ಕೊಟ್ಟಿರೋದು. ಬೆಟಗೇರೆಗೆ ಅವ್ರ ಹೆಸರು, ಬಾವ ಹೆಸರು ರವಿ ಅಂತೇಳಿ, ತಂಗಿ ಹೆಸರು ಸವಿತಾ ಅಂತೇಳಿ. ಅವರಿಗೆ 2 ಜನ ಮಕ್ಕಳು. ಮಗ ದೊಡ್ಡವನು ಉತ್ಸವ ಅಂತ, 2ನೇನು ಸಮೃದ್ಧ ಅಂತೇಳಿ. ಹಾಗೇನೆ ಅಣ್ಣನ ಮಕ್ಕಳ ಹೆಸರು ದೊಡ್ಡವನು ಅಕ್ಷಯ್ ಅಂತ, 2ನೇನು ವಿಖ್ಯಾತ್ ಅಂತೇಳಿ. ಹೀಗೆ. ನೀವು ಮದುವೆ ಆಗಿರೋದು ಯಾವ ಊರು? ನಾವು ಮದುವೆ ಆಗಿರೋದು ಮಣಬೂರು ಅಂತೇಳಿ. ಮಣಬೂರು ಮಂಜಾತ್ ಗೌಡ್ರು ಮತ್ತು ರಾಜೇಶ್ವರಿ ಅವರ ಮಗಳು, 2ನೇ ಮಗಳು. ಅವರು ಮಗ ದೊಡ್ಡವರು ಸಂದೀಪ್ ಅಂತೇಳಿ. ಹಾಗೇನೆ ಮಗಳು ಚಿಕ್ಕವಳು, 2ನೇಳು ನಾವು ಮದುವೆ ಆಗಿರೋದು. ಅವಳ ಹೆಸರೇನು? ಸ್ಮಿತಾ ಅಂತೇಳಿ. ಓಕೆ. ನಿಮ್ಗೆ ಎಷ್ಟು ಮಕ್ಕಳು? ನನಗೆ 2 ಜನ ಮಕ್ಕಳು. ಮಗಳನ್ನ ದೊಡ್ಡವಳು ಮಗಳು ಆಕಾಂಕ್ಷ ಅಂತೇಳಿ. ಅದೇ ರೀತಿ ಮಗ ಚಿಕ್ಕವನು ಅಚಿಂತ್ಯ ಅಂತೇಳಿ. ಏನ್ ಓದ್ತಾ ಇದ್ದಾರೆ? ಮಗಳು 9th ಓದ್ತಾ ಇದ್ದಾಳೆ, ಮಗ 5th ಓದ್ತಾ ಇದ್ದಾನೆ. ವೆರಿ ಗುಡ್. ಇದಿಷ್ಟು ನಿಮ್ಮ ಒಂದು ಫ್ಯಾಮಿಲಿ? ನಮ್ಮ ಫ್ಯಾಮಿಲಿ. ಓಕೆ. ಸತತವಾಗಿ ಒಂದು 25 ವರ್ಷದಿಂದ ಜನಸ್ಪಂದನೆ ಆಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ರಾಜಕೀಯವಾಗಿ ತಮ್ಮ ಒಂದು ಪ್ರಯಾಣ ಬಂದಿದೆ. ಹೌದು. ಮೂಲತಃ ಕೃಷಿಕರು. ಓಕೆ. ಹೇಗೆ ನಿಮ್ಗೊಂದು ಈ ಒಂದು ಜರ್ನಿ ಬಂದಿದೆ? ನಮ್ದು ಆಕ್ಚುಲಿ ನಾವು ಮೂಲತಃ ಕೃಷಿಕರಾಗಿ ಕೆಲಸ ಮಾಡ್ತಾ ಇದ್ದು. ಹಾಗೇನೆ ರಾಜಕಾರಣದಲ್ಲಿ ನಮ್ಮ ಭಾವ ಒಬ್ರು ಆದೇಶ್ ಅಂತ ಇದ್ರು, ಭೂತನಕಾಡ್ ಆದೇಶ್ ಅಂತ ಹೇಳಿ. ಅವರು ತುಂಬಾ ಹಿಂದುತ್ವವಾದಿಗಳು. ಅವರ ಜೊತೆ ನನ್ನ ಸಂಪರ್ಕ ಒಡನಾಡ ಬಾರಿ ಜಾಸ್ತಿ ಇತ್ತು. ಅವರು ಒಡನಾಡದಿಂದ ನನಗೆ ಏನೋ ಒಂದು ಈ ರಾಜಕಾರಣ ಇದರಲ್ಲಿ ಸ್ವಲ್ಪ ಆಸಕ್ತಿನೂ ಬಂತು. ಅವರಿಂದ ಮತ್ತೊಂದು ಹಿಂದುತ್ವದ ಬಗ್ಗೆ ಒಂದು ಆಸಕ್ತಿ ಜಾಸ್ತಿ ಆಗ್ತಾ ಬಂತು. ಹಾಗಾಗಿ ಅವರ ಜೊತೆ ಸೇರ್ತಾ ನಾನು ಸ್ವಲ್ಪ ಈ ಪಕ್ಷ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ 96ರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. 98ರಲ್ಲಿ DC ಶ್ರೀಕಂಠಪ್ಪನವರಿಗೆ ಮೊದಲನೇ ಮತ ನಂದು. ಗ್ರೇಟ್. ಆವಾಗ DC ಶ್ರೀಕಂಠಪ್ಪನವರು ಗೆದ್ರು. ನಮ್ಗೆ ಸಂತೋಷ ಅಂತ ಹೇಳಿ, ಅದು ಮೊದಲನೇ ಓಟಲ್ಲಿ ಮೊದಲನೇ ಗೆದ್ದಿದ್ದಾರೆ. ಹೌದು. ಹಾಗಾಗಿ ನಾವು ಅದನ್ನು ತುಂಬಾ ಖುಷಿ ಪಡ್ತೇವೆ. ಅದೇ ರೀತಿ ನಾವು ಆದೇಶ್ವರನ್ನ ನಾವು ನೆನೆಸ್ಕೊಳ್ಳೇಬೇಕು. ಮೂಡಿಗೆರೆಯಲ್ಲಿ ಹಿಂದೆ ಬಿಜೆಪಿಯ ಒಂದು ಇವತ್ತಿನ ಉಪಸಭಾಪತಿಗಳಾದ ಪ್ರಾಣೇಶಣ್ಣವರು, ಅದೇ ರೀತಿ ಕೆಂಜಿ ಕೇಶವರು, ಆದೇಶ್ವರು ತುಂಬಾ ಆತ್ಮೀಯರಾಗಿದ್ರು. ಆ ಸಂದರ್ಭದಲ್ಲಿ ಅವರು ಒಂದು ಮನೆ ಇತ್ತು ಮೂಡಿಗೆರೆಯಲ್ಲಿ. ಆ ಮನೆಯನ್ನೇ ಪಕ್ಷದ ಕಚೇರಿಯಾಗಿ ಕೊಟ್ಟಿದ್ರು ಅವತ್ತು. ಆ ಕಾಲದಲ್ಲಿ 13 ವರ್ಷಗಳ ಕಾಲ ಅವರು ಆ ಪಕ್ಷದ ಭಾರತೀಯ ಜನತಾ ಪಕ್ಷದ ಕಚೇರಿಯನ್ನ ಆಗಿ ಅವತ್ತು ಫ್ರೀಯಾಗಿ ಅವ್ರ ಮನೆಯನ್ನೇ ಕೊಟ್ಟಿದ್ರು. ಗ್ರೇಟ್. ಆ ಒಂದು ಇದರಲ್ಲಿ ನಡ್ಕೊಂಡು ಬಂದ್ರೆ ಅವರು ಇವತ್ತು ಆಕ್ಚುಲಿ ಅವ್ರು ನಮ್ಮ ಜೊತೆಲಿಲ್ಲ. ಅದು ತುಂಬಾ ದುಃಖದ ಸಂಗತಿ. ಅವರು ಬ್ರೈನ್ ಟ್ಯೂಮರ್ ಆಗಿ ತೀರ್ಕೊಂಡ್ರು. ಅದು ನಮಗೂ ಬಾರಿ ಒಂದು ಇವತ್ತು ನೆನೆಸ್ಕೊಂಡಾಗ ಕಣ್ಣಲ್ಲಿ ನೀರು ಬರುತ್ತೆ ಅವರನ್ನ. ಎಷ್ಟು ವರ್ಷ ಆಯ್ತು ಅವರು ತೀರೋಗಿ? 2020 ವರ್ಷ ಆಯ್ತು. ಈಗ 20 ವರ್ಷ. 2003ರಲ್ಲಿ. ತುಂಬಾ ಒಂದು ದುಃಖದ ಸಂಗತಿ. ಗ್ರೇಟ್. ಅವತ್ತಿನ ಸಾವಿನಲ್ಲೇ ನಾವು 2003ರಲ್ಲಿ ನಾವು ಯೋಚನೆ ಮಾಡ್ಬೇಕಾದಂತ ಒಂದು ಸಂದರ್ಭ ಅಂತ ಹೇಳಿದ್ರೆ, ಅವತ್ತು ಒಂದು 6,000 ರಿಂದ 7,000 ಜನ ಅವತ್ತು ಅವ್ರ ಸಾವಿನ ದಿವಸ ಬಂದಿತ್ತು. ಅದು ಒಬ್ಬ ಜನನಾಯಕನಾಗಿ ಬೆಳೆದಿದ್ದಕ್ಕೆ ಅವ್ರದೊಂದು ಸಾಕ್ಷಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೊಂದು ಅವತ್ತೇ ಜನ ಸಂಪಾದನೆ ಮಾಡಿದ್ರು. ಅದು ನಮಗೆ ತುಂಬಾ ಸಂತೋಷದ ವಿಷಯ. ತದನಂತರ ನಾವು ಹಾಗೆ ಕೃಷಿಕ ಇದರಲ್ಲಿ ಮುಂದುವರಿತಾ ಬಂದು ಕೃಷಿಯಲ್ಲೇ ಬರ್ತಾ ಇದ್ದಾಗಲೇ ಹಾಗೆ ದೇವಸ್ಥಾನದ ಒಂದು ಕೆಲಸಗಳಲ್ಲಿ ನೀವು ಇರಬೇಕು ಅಂತೇಳಿ ಊರಿನ ಎಲ್ಲ ಹಿರಿಯರು ಗ್ರಾಮಸ್ಥರುಗಳು ಸೇರಿ ಒಂದು ಕಲ್ನಾತಿ ಕೆಳಬಾನ ಅಜ್ಜಮ್ಮನವ್ರ ದೇವಸ್ಥಾನ ಮೊದಲನೇದಾಗಿ,
ಆ ದೇವಸ್ಥಾನ ಒಂದು ಯಾರೋ ಅಚಾನಕ್ಕಾಗಿ ದೇವರ ಶಿಲೆಯನ್ನ ಹೊಡೆದ್ಬಿಟ್ರು. ಒಡೆದಾಗ ಆ ದೇವಸ್ಥಾನ ಇಮಿಡಿಯೇಟ್ ರೆಡಿ ಆಗ್ಲೇಬೇಕಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಒಟ್ಟಿಗೆ ಊರಿನ ಎಲ್ಲರೂ ಸೇರಿಕೊಂಡು ಅದರಲ್ಲೊಂದು ಕಮಿಟಿ ಅಂತ ಜೀರ್ಣೋದ್ಧಾರ ಕಮಿಟಿ ಅಂತ ಮಾಡ್ಕೊಂಡು ಆ ಕಮಿಟಿಯಲ್ಲಿ ನಾವು ಕೆಲವೊಂದು ವ್ಯಕ್ತಿಗಳು ಸೇರಿಕೊಂಡು ಆವತ್ತಿನ ಇದರಲ್ಲೆಲ್ಲ ಒಂದು ಹಣವನ್ನು ಫಂಡನ್ನು ಸೇರಿಸಿ ತಕ್ಷಣ ಬಾರಿ ಬೇಗ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ನಮ್ಮ ಊರಿನ ಹಿರಿಯರು ರಘು ಅಂತ ಹೇಳಿ ಅಧ್ಯಕ್ಷರು ಅವರು ತುಂಬಾ ಶ್ರಮದಿಂದ ನಾನು ಈ ಸಂದರ್ಭದಲ್ಲಿ ಅವ್ರನ್ನು ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ ಒಂದು ಕೆಲಸ ಮಾಡ್ಬೇಕಾದ್ರೆ ಮುಂದೆ ನಡೆಯುವ ವ್ಯಕ್ತಿ ಗಟ್ಟಿಯಾಗಿರ್ಬೇಕು. ಹೌದು, ಆ ಗಟ್ಟಿ ವ್ಯಕ್ತಿ ಇರೋದ್ರಿಂದ ನಮ್ಗೆ ಅವ್ರ ಬಗ್ಗೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಅವರು ಇವತ್ತು ಸಹ ನಾವು ಕಲನಾಥೇಶ್ವರ ದೇವಸ್ಥಾನಕ್ಕೂ ಆ ದೇವಸ್ಥಾನದ ಕೆಲಸವನ್ನು ನೋಡಿದ ಮೇಲೆ ಅವರೇ ಬೇಕು ಅಂತೇಳಿ ಇವತ್ತು ಅವ್ರನ್ನ ಅಧ್ಯಕ್ಷರು ಮಾಡ್ಕೊಂಡಿದೀವಿ. ಗ್ರೇಟ್. ಆ ರೀತಿ ಹೋಗ್ತಾ ಇದೆ ಅಲ್ಲಿ. ಹಾಗಾಗಿ ಆ ದೇವಸ್ಥಾನ ತುಂಬಾ ಅಚ್ಚುಕಟ್ಟಾಗಿ ಆಯ್ತು. ಗ್ರೇಟ್. ಹಾಗೆ ಈಗ ಶ್ರೀ ಕಾಲನಾಥೇಶ್ವರ ದೇವಸ್ಥಾನ ಸಮಿತಿಯ ಅಲ್ಲಿ ಕಾರ್ಯದರ್ಶಿಗಳು ಆಗಿದ್ದಾರೆ. ಹೌದು. ಓಕೆ, ಇದು ಏನು ಜೀರ್ಣೋದ್ಧಾರ ಕಮಿಟಿ ಆಗಿದೆಯಾ? ಇದು ಈಗ ಏನಾಗಿದೆ ಅಂತ ಹೇಳಿದ್ರೆ ಜೀರ್ಣೋದ್ಧಾರ ಕಮಿಟಿ ಅಲ್ಲಿ ಈಗ ನಾವು ಒಂದು ಕಮಿಟಿ ಮಾಡ್ಕೊಂಡಿದೀವಿ. ಆ ಕಮಿಟಿಯನ್ನು ಸರ್ಕಾರಕ್ಕೆ ಕಳಿಸಿದೀವಿ. ಅದೇ ರೀತಿ ಏನು ಅಂತ ಹೇಳಿದ್ರೆ ನಾವು ಒಂದು ದೇವಸ್ಥಾನ ಕಲನಾಥೇಶ್ವರ ದೇವಸ್ಥಾನ ಕಟ್ಟಬೇಕು ಅಂತ ತುಂಬಾ ಹಿಂದಿನದೊಂದು ಆಸೆ. ಅದು ಪ್ರತಿಯೊಬ್ಬ ಬಾಳೂರಿನ ಗ್ರಾಮಸ್ಥರ ಆಸೆ, ಪ್ರತಿಯೊಬ್ಬ ಸದಸ್ಯನ ಆಸೆ. ಯಾಕೆಂತೇಳಿ ನಮ್ಮೂರಲ್ಲಿ ಒಂದು ಒಳ್ಳೆ ದೇವಸ್ಥಾನ ಬೇಕು ಅನ್ನೋದು ಒಂದು ಆಸೆ ಇದೆ. ಹಾಗಾಗಿ ಎಲ್ಲರೂ ಸೇರಿ ಒಂದು ಕಮಿಟಿ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಹೋಗಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತವ್ರು ಮಾಡಿ ಎಲ್ಲರೂ ಸೇರಿ ಅಂತ ಹೇಳಿದಾಗ ನಾವು ಬೇಡ ಬೇರೆಯವ್ರು ಮಾಡ್ಲಿ ಅಂತ ಹೇಳ್ದು, ಇಲ್ಲ ನೀವು ಮಾಡಿ ಅಂತ ಹೇಳಿ ಎಲ್ಲರೂ ಸೇರಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕೈಲಾದಷ್ಟು ಸಮಯ ನಾವು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ. ಅದೇ ಇದಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆಯಾ? ಈಗ ಆಲ್ರೆಡಿ ಶಿಲೆ ಫೌಂಡೇಶನ್ ಕೆಲಸ ಆಗಿದೆ, ಗೋಡೆದೆಲ್ಲ ಶಿಲೆ ಕೆತ್ತೆ ಆಗಿದೆ. ಈಗ ಕಂಬಗಳು ಸಹ ಕೆತ್ತನೆಯಲ್ಲಿ ಇದೆ ಕೆತ್ತನೆಯಲ್ಲಿ ಇದೆ ಈಗ. ಹಾಗೆ ತಾವು ಭಾರತೀಯ ಜನತಾ ಪಕ್ಷದ ಹೋಬಳಿ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಮಾಜಿ ಉಪಾಧ್ಯಕ್ಷರು. ಓಕೆ, ಅಲ್ಲಿ ಏನೋ ಒಂದು ಜವಾಬ್ದಾರಿ ಮಾಜಿ ಅವಾಗ ಸಂದರ್ಭದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ ಅಂದ್ರೆ ನಮ್ಮ ಬಾಳೂರು ಹೋಬಳಿಯಲ್ಲಿ ಇವತ್ತಿಗೂ ಸಹ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಸಹ ಮನೆಯಲ್ಲೂ ಭಾರತೀಯ ಜನತಾ ಪಕ್ಷ ಅಂತಲೇ ಹಿಂದುತ್ವ ಅಂತಾನೆ ಹೇಳೋದು. ನಾವು ಹಿಂದಿನಿಂದಲೂ ಇವತ್ತಿನವರೆಗೂ ನಮ್ಮ ಹಿಂದೆ ಮಾಜಿ ಅಧ್ಯಕ್ಷಗಳಾಗಿದ್ದಾರೆ ಹಿರಿಯವರು. ಎಲ್ಲ ಸಂದರ್ಭದಲ್ಲೂ ಬಿಜೆಪಿನೇ ಮುಂದೆ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತಗಳಾಗಿ ಮಾಡಿದರೆ ನಾವು ಹೋದಾಗ ಉಪಾಧ್ಯಕ್ಷ ಆದಾಗ ನಮಗೂ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ರೀತಿಯಿಂದ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ಕಾರ್ಯಕರ್ತಗಳಿಗೆ. ಗ್ರೇಟ್. ಹಾಗೆ ಬಣ್ಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು ಕೂಡ ಆಗಿದ್ರಿ ಮತ್ತು ಎರಡನೇ ಅವಧಿ ನೀವು 2015ರಲ್ಲಿ ಆಗಿದ್ರಿ. ಓಕೆ, ಆ ಒಂದು ಜರ್ನಿ ಮತ್ತೆ ಅಲ್ಲಿ ಒಂದು ಜವಾಬ್ದಾರಿ. ನಾನು ಮೊದಲನೇದಾಗಿ ಎಲ್ಲದಕ್ಕಿಂತ ಮುಂಚೆ ನಾನು 2015 ಎಲೆಕ್ಷನ್ ನಿಲ್ಲೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ನಾನು ಒಂದು ಎಲೆಕ್ಷನ್ಗೆ ಹೋಗ್ಬೇಕು ಬೇಡ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಗಜೇಂದ್ರ ಅಂತ ಹೇಳಿ ಇವತ್ತು ಭಾರತೀಯ ಜನತಾ ಪಕ್ಷದ ಮಂಡಲದ 3ನೇ ಬಾರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ ಅವರು ನಿಂತ್ಕೊಂಡಾಗ ನೀನು ಈ ಸಂದರ್ಭದಲ್ಲಿ ನೀನು ಎಲೆಕ್ಷನ್ಗೆ ಬರ್ಲೇಬೇಕು, ನಿನ್ನ ಬಗ್ಗೆ ಜನಗಳು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಇದನ್ನ ಒಳ್ಳೆತನಕ್ಕೆ ನೀನು ಉಪಯೋಗಿಸ್ಕೊಳ್ಳೇಬೇಕು, ಒಂದು ಸೇವೆ ಇಲ್ಲೇನಿಲ್ಲ, ಒಂದು ಸೇವೆ ಮಾಡುವಂತ ವಿಷಯ ನೀನು ಬಂದು ಸೇರ್ಕೊಳ್ಬೇಕು ಅಂತ ಹೇಳಿದ್ರು. ನಾನು ಅವಾಗ ಯೋಚನೆ ಮಾಡಿದೆ, ಏನೋ ನಮ್ಮೆಲ್ಲ ಜನ ಗೆಲ್ಲಿಸ್ತಾರೋ ಹೇಗೋ ಬೇಡವೇನೋ ಅಂತ ನಮ್ಮ ಮನಸ್ಸಲ್ಲಿತ್ತು, ಭಯ ಇತ್ತು. ಆದ್ರೆ ಮೊದಲನೇ ಬಾರಿ ಎಲೆಕ್ಷನ್ಗೆ ನಿಂತಾಗಲೇ ನಮ್ಮ ಊರಿನ ಎಲ್ಲ ಹಿರಿಯರು, ನಮ್ಮ ಸಹೋದರರು ಭರತಂತಾರೆ ಅವರು ಸಹ ಸೇರಿ ಎಲ್ಲರೂ ಸೇರಿ ನಿಲ್ಲು ಅಂತ ಹೇಳಿದ್ರು, ಧೈರ್ಯ ಕೊಟ್ರು. ಆ ಧೈರ್ಯ ಕೊಟ್ಟ ಮೇಲೆ ಮುಂದೆ ನಾವು ನುಗ್ಗಿದು. ಮುಂದೆ ಇದ್ದಾಗ ಜನ ಎಲ್ಲ ನನ್ನನ್ನು ಗೆಲ್ಸ್ಕೊಟ್ಟಿದ್ದಾರೆ. ಈ ನಿಮ್ಮ ಮೀಡಿಯಾದ ಪ್ರಕಾರ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ. ಗ್ರೇಟ್. ಹಾಗೆ ಅಲ್ಲಿ ಏನು ಒಂದು ಜವಾಬ್ದಾರಿ ನಿಮ್ಮ ಒಂದು ಅಧ್ಯಕ್ಷ ಅವಧಿಯಲ್ಲಿ ಏನು ಒಂದು ಚೇಂಜ್? ನಮಗೆ 2015ರಲ್ಲಿ ನಾವು ಒಂದು ಟೀಮ್ ವರ್ಕ್ ಮಾಡಿದ್ವು. ಟೀಮ್ ವರ್ಕ್ ಅಲ್ಲಿ ನಾವು ಒಂದು ಟೀಮ್ ಗೆಲ್ತು. ಗೆದ್ದಾದ್ಮೇಲೆ ನಾವು ಡೈರೆಕ್ಟರ್ ಆಗಿ ಮೊದಲನೇದಾಗಿ ಹೋದು. ಮೊದಲನೇ ವರ್ಷ ನಮಗೊಂದು ಸ್ವಲ್ಪ ಅನುಭವ ಬೇಕಾಗತ್ತೆ, ಅನುಭವದಲ್ಲೇ ಹೋಯ್ತು. ನಮ್ಗೆ ಅವಾಗ ಚಿಕ್ಕದೊಂದು ಬಿಲ್ಡಿಂಗ್ ಇರ್ಲಿಲ್ಲ. ಬಣಕಲ್ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂದು ಕೃಷಿ ಬಿಲ್ಡಿಂಗ್ ಇರ್ಲಿಲ್ಲ. ಅದು ಒಂದು ಚಿಕ್ಕ ರೂಮ್ ಅಲ್ಲಿ ನಡೀತಾ ಇತ್ತು. ಆ ರೂಮ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ನಮ್ಗೆ ಒಂದು ಚಿಕ್ಕದೊಂದು 15-10 ಇಲ್ಲ, ಅಷ್ಟು ಚಿಕ್ಕದು. ಅಲ್ಲಿ ಹೇಗಿತ್ತು ವ್ಯವಸ್ಥೆ ಅಂದ್ರೆ ತುಂಬಾ ಹಿಂದಿನವರು ತುಂಬಾ ಕಷ್ಟಪಟ್ಟು ಬೆಳೆಸಿದಂತ ಸಂಸ್ಥೆ ಅದು. 1976ರಲ್ಲಿ ಪ್ರಾರಂಭ ಆಗಿರೋದು ಈ ಬಣಕಲ್ ಕೃಷಿ ಪತ್ತಿನ ಸಹಕಾರ ಸಂಘ. ಅವತ್ತು ಹಿಂದೆ ಎಲ್ಲ ತುಂಬಾ ಹೇಳ್ಬೇಕು ಅಂತ ಹೇಳಿದ್ರೆ ಹಿಂದಿನ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು ಅವರು ಒಂದು ಕಾಫಿ ಟೀನೋ ತಿಂಡಿ ತರಬೇಕು ಅಂದ್ರೆ ಅವ್ರು ಸ್ವಂತ ದುಡ್ಡಿಂದ ತಂದು
ಸಂಸ್ಥೆನ ಉಳಿಸಿದಂತ ಕಾಲ ಅದು. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅದು ಬಣಕಲ್ನಲ್ಲಿ. ಅವಾಗ ಬಾಳೂರಿನಲ್ಲೂ ಒಂದು ಸಹಕಾರ ಸಂಘ, ಕೃಷಿ ಪತ್ತಿನ ಸಹಕಾರ ಸಂಘ ಇತ್ತಂತೆ. ಆವಾಗ ಅಲ್ಲೇನಾಗಿದೆ, ಇಲ್ಲೇನೋ ಸ್ವಲ್ಪ ಇದಾಗಿ ಅದು ಮುಳುಗಡೆ ಆಗಿ ಆಮೇಲೆ ಒಟ್ಟಿಗೆ ಮರ್ಜ್ ಆಯ್ತು ಬಣಕಲ್ನಲ್ಲಿ. ಬಣಕಲ್ನಲ್ಲಿ ಮರ್ಜ್ ಆಯ್ತು. ಎರಡು ಮರ್ಜ್ ಆದಾಗ ಆಟೋಮೆಟಿಕ್ಲಿ ಹೇಗಾಯ್ತು ಅಂದ್ರೆ ಸ್ವಲ್ಪ ಲಾಸಿಗೆ ಬಂತು ಆ ಸಂದರ್ಭದಲ್ಲಿ. ಅವಾಗ ಅದು ಮತ್ತೆ ಹಾಗೆ ಆಗಿನ ಅಧ್ಯಕ್ಷರುಗಳು ತುಂಬಾ ಜನ ಹಿರಿಯರಿದ್ದಾರೆ. ಅವರು ಕರಿಯಣ್ಣಗೌಡ್ರು ಇರ್ಬೋದು, ಅವ್ರ ಮಗ ಪುತ್ತಿಯವರು ಇರ್ಬೋದು, ತುಂಬಾ ಜನ ಅಧ್ಯಕ್ಷಗಳಿದ್ದಾರೆ. ಅವರೆಲ್ಲರೂ ಸಹ ತುಂಬಾ ಸಹಕಾರ ಮಾಡಿ, ನಾಗರಾಜಗೌಡರು ತುಂಬಾ ಜನ ಇದ್ದಾರೆ, ಎಲ್ಲರೂ ಸಹ ತುಂಬಾ ಸಹಕಾರ ಮಾಡಿ ಅವರು ಆ ಸಂಸ್ಥೆನ ಉಳಿಸ್ಕೊಂಡು ಬಂದಿದ್ದಾರೆ. ಆ ಸಂಸ್ಥೆ ಉಳಿಸ್ಕೊಂಡು ಬರ್ಲಾಗಿ ನಾವು ಡೈರೆಕ್ಟರ್ ಹೋಗ್ಲಿಕ್ಕೆ ಕಾರಣ ಆಯ್ತು. ಇವತ್ತು ನಾನು ಅದನ್ನ ಹೆಮ್ಮೆಯಿಂದ ಹೇಳ್ತೇನೆ. ಹಾಗೆ ನಾವು ಅಲ್ಲಿಂದ ಹೋದಾಗ ಬಿಲ್ಡಿಂಗ್ ಒಂದು, ಆಮೇಲೆ ನಮ್ಮಲ್ಲಿ ಒಂದು ಕಟ್ಟಡ ಕಟ್ಟಬೇಕು ಅಂತಾಯ್ತು. ಕಟ್ಟಡ ಕಟ್ಟಬೇಕಾದ್ರೆ ಒಂದು ಜಾಗ ಬೇಕು. ನಮ್ಮ ಹಿಂದಿನ ಬಾರಿ ನಾವು 2015 ನಿರ್ದೇಶಕರಾಗಿ ಆಯ್ಕೆ ಆಗಿದ್ದು, ಅದನ್ನ ಹಿಂದಿನ ಬಾರಿಯಲ್ಲಿ ನಾರಾಯಣಗೌಡರು ಅಂತೇಳಿ ಅವರು ಒಂದು ನಮ್ಮ ಈಗ ಏನ್ ಕಟ್ಟಡ ಕಟ್ಟಿದೀವಿ ಆ ಜಾಗವನ್ನ, ನಿವೇಶನವನ್ನ ಖರೀದಿ ಮಾಡಿದ್ರು ಸ್ವಂತ ದುಡ್ಡಲ್ಲಿ. 30 ಲಕ್ಷ ಸ್ವಂತ ದುಡ್ಡನ್ನು ಕೊಟ್ಟು 1 ವರ್ಷದ ನಂತರ ಅದನ್ನ ಸಹಕಾರ ಸಂಘದಿಂದ ಮತ್ತೆ ವಾಪಸ್ ಹಣ ತಗೊಂಡಿದ್ದಾರೆ. 30 ಲಕ್ಷ. ಗ್ರೇಟ್ ಮಾತ್ರ. ಬರೀ ದೊಡ್ಡ ಕೆಲಸ, ಒಂದು ದೊಡ್ಡ ಮಾಡಿರೋದು ಅವರು. ಅವತ್ತು ಜಾಗ ತಗೊಳ್ಳಾಗಿ ನಾವು ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರದ ಬಿಲ್ಡಿಂಗ್ ಅನ್ನು ನಂಬರ್ 1 ಅಂತ ಹೇಳ್ತಾರೆ. ಗ್ರೇಟ್. ಅದನ್ನ ನಾವು ತುಂಬಾ ಸಂತೋಷ ಹೇಳ್ತೀವಿ. ಆ ಕಟ್ಟಡನೂ ಅಷ್ಟೇ ತುಂಬಾ ಶ್ರಮ ವಹಿಸಿ ನಾವೇನೇ ಮೆಟೀರಿಯಲ್ಸ್ ಅನ್ನ ಕೊಟ್ಟು, ಹೌದು, ನಮ್ಮ CEO ನಿಶಾಂತ್ ಅಂತ ಹೇಳಿ ಅವರು ತುಂಬಾ ಒಳ್ಳೆ ವ್ಯಕ್ತಿ. ಅವರು ಸಹ ಸಂಸ್ಥೆಗೋಸ್ಕರ ತುಂಬಾ ಸಮಯವನ್ನು ಕೊಡ್ತಾರೆ, ಸಮಯವನ್ನು ದುಡಿತಾರೆ. ಅದನ್ನು ನಾವು ಎಲ್ಲಿ ಬೇಕಾದ್ರೆ ಸಿಬ್ಬಂದಿ ವರ್ಗದವರು ಸಹ, ಅವರು ಸಹ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಯಾವುದೇ ಒಂದು ಸಂಸ್ಥೆ ಮುಂದೆ ಬರ್ಬೇಕಾದ್ರೆ ಪ್ರತಿಯೊಬ್ಬರ ಪಾಲಿರುತ್ತೆ. ಅದರಲ್ಲಿ CEO, ಸಿಬ್ಬಂದಿ ಜೊತೆಗೆ ಆಡಳಿತ ಮಂಡಳಿ ಇವು ಒಗ್ಗಟ್ಟಾಗಿ ಹೋದಾಗ ಮಾತ್ರ ಒಂದು ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯ. ಖಂಡಿತವಾಗಿ ದೊಡ್ಡ ಮಾತು ಹೇಳಿದ್ರೆ. ಇದು ಎಲ್ಲೇ ಒಂದು ಚೂರು ವ್ಯತ್ಯಾಸವಾಗಿ ನಾನು ಅಂತ ಹೋದ್ರೆ ಆ ಸಂಸ್ಥೆನೇ ಉಳಿಸ್ಲಿಕ್ಕಾಗಲ್ಲ. ನಾನು ಮಾಡಿದ್ದು, ನನ್ನಿಂದ ಆಗಿದ್ದು ಅಂತ ಬಂತು ಅಂದ್ರೆ ಅದು ಸಮಸ್ಯೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ನಿಮ್ಗೆ. ಅದೇ ರೀತಿ ಬಿಲ್ಡಿಂಗು ನಾವು ಏನೇ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡಿ ರೆಡಿ ಆಗಿದ್ದೀವಿ, ಪಾಯ ತೆಗೆದಿದ್ದೀವಿ ಫೌಂಡೇಶನ್ಗೆ ಅಂತ ನೋಟ್ ಬ್ಯಾನ್ ಆಯ್ತು. ಹೌದು, ಅದೇ ಟೈಮ್ ನಮಗೊಂದು ದೊಡ್ಡ ಹೊಡೆತ ಅಂತ ಯೋಚನೆ ಮಾಡುದು. ಸಾಧ್ಯ ಆಗಲ್ಲ, ನಮ್ ಕೈ ಕಟ್ಲಿಕ್ಕೆ ಆಗಲ್ವೇನೋ ಅಂತೇಳಿ. ಅವಾಗ ನಮ್ಮ ಸ್ನೇಹಿತರೊಬ್ರು ಹೆಂಗೆ ಮಾತಾಡಿದಾಗ, ಏನೋ ಹಿಂಗಾಗಿದೆ, ಏನ್ ಮಾಡೋದು ಅಂದಾಗ ತಂದು 25 ಲಕ್ಷ ಕ್ಯಾಶ್ ಕೊಟ್ರು ನನಗೆ. ನಮ್ಮ ಆವತ್ತಿನ ಅಧ್ಯಕ್ಷರು ಗಜೇಂದ್ರ ಅವರು. ಅದೇ ರೀತಿ CEO ನಾವು ಹೋಗಿ ಕೂತ್ಕೊಂಡು ಕ್ಯಾಶ್ ಕೊಟ್ಟು ಆ ಕ್ಯಾಶ್ ಇಂದ ಸ್ಟಾರ್ಟ್ ಮಾಡುದು. ಅವ್ರು ಕೊಟ್ಟ ಕೈಗೊಳ್ಳೋಣ ಏನೋ ಗೊತ್ತಿಲ್ಲ, 1.5 ವರ್ಷದಲ್ಲಿ ಅಂತ ಬಿಲ್ಡಿಂಗ್ ಆಯ್ತು. ಗ್ರೇಟ್. ಅದಕ್ಕೆ ನಾವು ತುಂಬಾ ಇದ್ ಮಾಡ್ಬೇಕಾಗತ್ತೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಚಿರಋಣಿಯಾಗಿರ್ಬೇಕಾಗತ್ತೆ ನಾವು. ಹಾಗೇನೆ ಬಿಲ್ಡಿಂಗ್ ಕೆಲಸ ಮಾಡಿದಾಗ ನಾವೊಂದು ಕಟ್ಟಡ ಸಮಿತಿ ಅಂತ ಮಾಡ್ಕೊಂಡಿದ್ದು. ಒಂದು ಕಟ್ಟಡ ಸಮಿತಿಯಲ್ಲಿ ಅಧ್ಯಕ್ಷರು ಗಜೇಂದ್ರಣ್ಣವರು, ಸದಸ್ಯರಾಗಿ ನಾನು ಕಲ್ಲೇಶು, ಹಾಗೆ ಅಭಿಲಾಷ್ ಅಂತ ಅಭಿಲಾಷ್ ಅಂತೇಳಿ, ಹಾಗೆ ದಿಲ್ದಾರ್ ಬೇಗಂ ಅಂತೇಳಿ 4 ಜನ ಆ ಕಟ್ಟಡ ಸಮಿತಿಯಲ್ಲಿ ಇದ್ದು. ತುಂಬಾ ಅಚ್ಚುಕಟ್ಟಾಗಿ ಎಲ್ಲರೂ ಒಂದು ಆತ್ಮೀಯತೆಯಿಂದ ಆ ಕಟ್ಟಡವನ್ನು, ಸಮಯ ಅಂತ ಇರ್ಲಿಲ್ಲ ನಮಗೆ, ಯಾವ್ದು ಸಮಯದಲ್ಲಿ ಕರಿತೀವಿ ಆ ಸಮಯದಲ್ಲಿ ಎಲ್ಲ ಸೇರ್ಕೊಳ್ತಿದ್ದು. ರಾತ್ರಿ 10 ಗಂಟೆವರೆಗೂ ಇರ್ತಿದ್ದು, 11 ಗಂಟೆವರೆಗೂ ಇರ್ತಿದ್ದು. ಸಮಯ ಬಂದ್ರೆ ನೀರು ಒಯ್ಲಿಕ್ಕೂ ರೆಡಿ ಆಗಿದ್ದು ಬಿಲ್ಡಿಂಗ್ ಕಟ್ಟಡ ಮಾಡ್ಬೇಕಾದ್ರೆ. ಇಷ್ಟೆಲ್ಲ ಮಾಡ್ಕೊಂಡು ಬಂದು ಎಲ್ಲರೂ ಸಹ ಸಹಕಾರದಿಂದ, ಮತ್ತು ಉಳಿದಂತ ನಿರ್ದೇಶಕರುಗಳು ಸಹ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವೆಲ್ಲ ಇದು ಮಾಡಂಗಿಲ್ಲ. ಆ ಅದೇ ರೀತಿ ಸಹಕಾರ ಆಯ್ತು. ಎಲ್ಲಾ ರೀತಿ ಬಿಲ್ಡಿಂಗ್ ಓಪನ್ ಸಂದರ್ಭ ಬಂತು. ಅವಾಗ ನಾವು ಯಾರನ್ನು ಕರಿಬೇಕು, ಇಂಥ ಒಂದು ಬಿಲ್ಡಿಂಗ್ ಕಟ್ಟಿದಾಗ ಒಂದು ಸೆಲೆಬ್ರೇಷನ್ ಮಾಡ್ಬೇಕಲ್ಲ ಅಂತೇಳಿ, ಆಮೇಲೆ ನಾವು ಹೋಗಿ ಅವತ್ತಿನ ಸಹಕಾರಿ ಸಚಿವರಾಗಿ ಬಂಡಪ್ಪ ಕಾಶಂಪುರ್ ಇದ್ರು. ಬಂಡಪ್ಪ ಕಾಶಂಪುರ್ನ ಮೀಟ್ ಮಾಡ್ದು ಬರ್ಬೇಕು ಅಂತೇಳಿ. ಅವರು ನಮ್ಮ ಒಂದು ಇದಕ್ಕೆ ಇದು ಕೊಟ್ಟು ಹೋಗ್ಬಿಟ್ಟು ಬರ್ತೀನಿ ಅಂತ ಒಪ್ಕೊಂಡ್ರು. ಅವರು ಸಹ ಬಂದ್ರು. ಮತ್ತ ಮಾನ್ಯ MP ಅವರು ಶೋಭಾ ಕರಂದ್ಲಾಜೆ ಕರೆದು ಅವರು ಸಹ ಬಂದ್ರು. CT ದೇವರನ್ನ ಕರೆದು ಅವರು ಸಹ ಬಂದ್ರು. ನಮ್ಮ ಮೂಡಿಗೆರೆ ಶಾಸಕರಂತ MP ಕುಮಾರಸ್ವಾಮಿ ಅವ್ರನ್ನ ಕರೆದು ಅವರು ಸಹ ಬಂದ್ರು. ನಿಂಗಯ್ಯನವ್ರು ಬಂದ್ರು, ಪೊಟ್ಟಮ್ಮನವ್ರು ಬಂದ್ರು, ಎಲ್ಲ ಮಾಜಿ ಶಾಸಕರು ಸಹ ಬಂದ್ರು. ತುಂಬಾ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ನಡೀತು. ಒಂದು 3,000 ಜನಕ್ಕೆ ಊಟ ಕೊಟ್ಟು ಅವತ್ತಿನ ದಿನ ದೊಡ್ಡ ಒಂದು ಮತ್ತೆ ಅವರಿಗೆ ಸರಿಯಾದ ಒಂದು ಕಿರು ಕಾಣಿಕೆಯನ್ನು
ಕೊಟ್ಟು ಅದೇ ರೀತಿ ನಮ್ಮ ಸದಸ್ಯರುಗಳನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ನಮ್ಮ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ತುಂಬಾ ಜನ 25,000ದಿಂದ ಮೇಲೆ ಡೊನೇಟ್ ಮಾಡಿದ್ದಾರೆ. ಮತ್ತೆ 3 ವರ್ಷ ಡಿವಿಡೆಂಡ್ ಫಂಡ್, 3 ವರ್ಷ ಅವ್ರಿಗೆ ನಾವು ಏನು ಸದಸ್ಯರಿಗೆ ಮಾನ್ಯ ಸದಸ್ಯರುಗಳಿಗೆ ಅಂತ ಡಿವಿಡೆಂಡ್ ಘೋಷಣೆ ಮಾಡ್ತೀವಿ, ಆ ಡಿವಿಡೆಂಡ್ ಹಣವನ್ನು ಸಹ ಬಿಲ್ಡಿಂಗ್ ಕಟ್ಟಿ ನೀವು ಅಂತೇಳಿ ಕೊಟ್ಟಿದ್ದಾರೆ ನಮ್ಗೆ. ದೊಡ್ಡ ಒಂದು ವಿಷಯ. ಇದನ್ನು ನಾವು ತುಂಬಾ ಒಂದು ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗತ್ತೆ ನಾವು. ಯಾಕೆ ಅಂತ ಹೇಳಿದ್ರೆ ಅವರು ಆ ರೀತಿ ಎಲ್ಲ ಸಹಕಾರ ಕೊಡ್ಲಾಗಿ ನಾವು ಬಿಲ್ಡಿಂಗ್ ಕಟ್ಟಿದ್ದು. ಹೌದು ಹೌದು. ಕಟ್ಟಡ ಕಟ್ಟು ಈ ಸಹಕಾರ ಇಲ್ದಿದ್ರೆ ಏನೂ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ನಿಮ್ಮ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಒಂದು ಓಪನಿಂಗು ಆಯ್ತು. ಇದರಲ್ಲಿ ಮೂಲ ಒಂದು ಉದ್ದೇಶ ಅಂತ ಹೇಳಿದ್ರೆ ಕೃಷಿಕರಿಗೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ? ಕೃಷಿಕರಿಗೆ ನಾವು ಮೊದಲೇನ್ ಮಾಡ್ತೀವಿ ಅಂದ್ರೆ, ಮೊದಲನೇದಾಗಿ ಸರ್ಕಾರದಿಂದ KCC ಲೋನ್, ಬೆಳೆ ಸಾಲ. ಹೌದು, ಬೆಳೆ ಸಾಲ ಸರ್ಕಾರದಿಂದ ಇಷ್ಟು ಅವ್ರದ್ದು ಒಂದು ಇದಿರುತ್ತೆ ಇನ್ಸ್ಟ್ರಕ್ಷನ್, ಅದ್ರ ಮೇಲೆ ನಾವು ಕೊಡ್ತೀವಿ. ಯಾವುದೇ ಕೃಷಿಕರಿಗೂ ಸಹ ಯಾವುದೇ ಸಂದರ್ಭದಲ್ಲೂ ಸಹ ನಾವು ಕೃಷಿ ಸಾಲವನ್ನು ಅವ್ರು ತಂದಂತ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ನಾವೆಲ್ಲೂ ಸಹ ಅದನ್ನ ಮಿಸ್ ಮಾಡಲ್ಲ. ಅದಕ್ಕೆ ಸಂಪೂರ್ಣ ಸಹಕಾರ. ಅದು ಯಾವುದೇ ಸಂದರ್ಭದಲ್ಲಿ ತಂದ್ಕೊಟ್ಟು ಹಣವನ್ನು ಅಡ್ಜಸ್ಟ್ ಮಾಡಿ ನಾವು ಕೊಡ್ತೀವಿ. ಅದು ಆಡಳಿತ ಮಂಡಳಿ ತೀರ್ಮಾನ ಮಾಡ್ತೀವಿ, ನಾವು ಒಟ್ಟಾಗಿ ಸೇರಿ ಕೊಡ್ತೀವಿ. ಇನ್ನೊಂದು ಏನ್ ಮಾಡಿದೀವಿ ಈಗ ಅಂತ ಹೇಳಿದ್ರೆ, ನಮಗೆ ಗೊಬ್ಬರದ ಸಾಲ. ರೈತರಿಗೆ ಹಿಂದೆ ಗೊಬ್ಬರ ಸಿಗ್ತಿರ್ಲಿಲ್ಲ. ರೈತರಿಗೆ ಇನ್ನೊಂದು ಏನಂತ ಹೇಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ, ತುಂಬಾ ಜನ ರೈತರ ಕೈಯಲ್ಲಿ ಹಣ ಇರಲ್ಲ. ನಾವು ಗೊಬ್ಬರ ಹಾಕ್ಬೇಕು ಅಂದಾಗ ಬೆಳೆ ಕರೆಕ್ಟಾಗಿ ಆ ಸಂದರ್ಭದಲ್ಲಿ ಹಣ ಇರಲ್ಲ. ಅವರು ಏನ್ ಮಾಡೋದು, ಯಾವುದೋ ಫೈನಾನ್ಸ್ ಆಗಿ ತಗೊಂಡು ಬಂದು ಗೊಬ್ಬರ ತಂದು ಹಾಕಿ ತುಂಬಾ ತೊಂದರೆಯಲ್ಲಿ ಇದ್ರು ಹಿಂದೆ. ನಾವು ಹಿಂದಿನ ಬಾಡಿ ಅಧಿಕಾರದಲ್ಲಿ ಇದ್ದಾಗ ನಾವು ಒಂದು ಇದ್ರ ಬಗ್ಗೆ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಕೂತ್ಕೊಂಡು ನಾವು ಅಧ್ಯಕ್ಷರು, ಡೈರೆಕ್ಟರ್ಗಳು ಹಾಗೂ CO ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಏನು ಗೊಬ್ಬರ ಸಾಲ ಅಂತ ಮಾಡೋಣ, ರೈತರಿಗೆ ಅನುಕೂಲ ಆಗ್ಲಿ ಅಂತೇಳಿ ಒಂದು ತೀರ್ಮಾನ ತಗೊಂಡಾಗ ಅದೇ ರೀತಿ ಆಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವು. ಇವತ್ತು ಅದು ಗೊಬ್ಬರದ ಸಾಲ 3 ಕೋಟಿ ಕೊಡ್ತೀವಿ ನಾವು. 3 ಕೋಟಿ. ಗ್ರೇಟ್. ಯಾಕೆ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಡೆವಲಪ್ ಆಯ್ತದೆ. ರೈತರು ಬೇರೆ ಹೋಗಿ ಫೈನಾನ್ಸ್ ಹೋಗಿ ಹಾಳಾಗೋದು ತಪ್ಪಿತು. ನಾವಿಲ್ಲಿ ಇವತ್ತು 9.5% ಅಲ್ಲಿ ವರ್ಷದ ಇಂಟ್ರೆಸ್ಟ್. ಅಂದ್ರೆ ನಾವು ಈಗ ಫೆಬ್ರವರಿಯಲ್ಲೂ ಗೊಬ್ಬರ ಕೊಡ್ತೀವಿ. ಗೊಬ್ಬರ ಕೊಟ್ರೆ ಅವ್ರಿಗೆ ನಾವು ಫೆಬ್ರವರಿ ಬಡ್ಡಿ ಇಂಟ್ರೆಸ್ಟ್ ಹಾಕಲ್ಲ. ಅವರು ಹಳೆ ಲೋನ್ ಅನ್ನು ಫೆಬ್ರವರಿ ಒಳಗೆ ಕ್ಲಿಯರ್ ಮಾಡಬೇಕು. ಫೆಬ್ರವರಿ ಎಂಡ್ ಒಳಗೆ. ನಾವು ಫೆಬ್ರವರಿ ಲಾಸ್ಟ್ ಮತ್ತು ಮಾರ್ಚ್ ಫಸ್ಟ್ ಅಲ್ಲಿ ಗೊಬ್ಬರ ಕೊಡ್ತೀವಿ. ಯಾಕೆಂದ್ರೆ ನಮ್ದು ಗೋಡನ್ ಸ್ಟಾಕ್ ಕಡಿಮೆ ಆಗದೆ, ಇಲ್ಲಿ ಸ್ಟಾಕ್ ಉಳಿಸೋಕ್ಕೋಸ್ಕರ ರೈತರಿಗೆ ತಗೊಂಡೋಗಿ ಇಟ್ಕೊಂಡ್ರೆ ಅನುಕೂಲ ಆಗಲಿ ಅಂತ ಆ ಗೊಬ್ಬರನ್ನ ನಾವು ಮಾರ್ಚಿಂದ ಇಂಟ್ರೆಸ್ಟ್ ಹಾಕಲ್ಲ ಅವರಿಗೆ, ಜೂನ್ 1st ಇಂದ ಇಂಟ್ರೆಸ್ಟ್ ಹಾಕ್ತಿವಿ. ಹಾಗೆ ಗೊತ್ತಾಯ್ತು. ಅವ್ರಿಗೆ 2 ತಿಂಗಳು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆಂತೇಳಿ ನಾವು ಇಲ್ಲಿ ಇಡೋ ಬದಲು ಅವ್ರಲ್ಲಿ ಇಟ್ಕೊಳ್ಳಿ. ಅವ್ರ ಗೋಡನ್ ಸ್ಟಾಕ್, ನಮ್ ಗೋಡನ್ ಸ್ಟಾಕ್ ಇರುತ್ತೆ. ರೈತರಿಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಹಾಕ್ಲಿಕ್ಕೂ ಅವಕಾಶ ಮಾಡ್ಕೊಟ್ಟಿದ್ದೀವಿ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಯಂತ್ರೋಪಕರಣ ಸಾಲ ಅಂತ ಹೇಳಿ, ಮಿಷಿನರಿ ಲೋನ್ಸ್ ಅನ್ನ ತುಂಬಾ ರೈತರು ತಗೊಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತುಂಬಾ ಯಾವುದೋ ಒಂದು ಕ್ರಿಟಿಕಲ್ ಮೂಮೆಂಟ್ ಅಲ್ಲಿ ಸಿಗಾಕೊಂಡವರು ತಂದು ಏನಾದ್ರು ಒಂದು ಮಾಡ್ಕೊಡಿ, ನಮ್ಗೊಂದು ಹೆಲ್ಪ್ ಮಾಡಿ ಅಂದಾಗ ನಾವು ಅದನ್ನ ಇದು ಮಾಡ್ಕೊಡ್ತೀವಿ. ಅವಾಗ ಅವರಿಗೂ ಸಹ ಅನುಕೂಲ ಆಗುತ್ತೆ, ನಮಗೂ ಸಹ ಸಂಸ್ಥೆಗೆ ಆದಾಯ ಇದೆ. ಮತ್ತೆ ಇದು ಸಾಲ ಇನ್ನು ಬೇರೆ ರೀತಿ ಅಂತ ಹೇಳಿದ್ರೆ, ನಾವು ದಾಸ್ತಾನು ಸಾಲ ಕೊಡ್ತೀವಿ. ಕಾಫಿ, ಮೆಣಸು, ಇಲ್ಲಿ ನಮ್ಮ ಇರೋದು 2 ಕಾಫಿ ಮೆಣಸು ದಾಸ್ತಾನ ಇಟ್ಟು ಸಾಲ ತಗೊಳ್ತಾರೆ. ಅದು ನಮಗೆ ಒಳ್ಳೆಯ ಲಾಭ ಇದೆ. ಅದರಿಂದ ತುಂಬಾ ಲಾಭ ಇದೆ. ಅವರಿಗೂ ತುಂಬಾ ಅನುಕೂಲ ಇದೆ. ನಾವು 2 ಗೋಡನ್ ಇದೆ, 2 ಗೋಡನ್ ಫುಲ್ ಕೊಟ್ಟಿದ್ದೀವಿ. ಅದು ನನ್ನ ತಮ್ಮನೇ, ಚಿಕ್ಕಮ್ಮನ ಮಗ. ಅವನು ಕಡಿಮೆಗೆ ಮಾರ್ಬೇಕು ಅನ್ನೋದು ಇಲ್ಲ, ಏನಿಲ್ಲ. ಅವ್ರಿಗೆ ಟೋಟಲಿ ಪ್ರಾಫಿಟ್ ಆಗುತ್ತೆ. ಅವ್ರಿಗೆ ಏನ್ ಅವಶ್ಯಕತೆಗೆ ಅಮೌಂಟ್ ಸಿಗುತ್ತೆ, ದಾಸ್ತಾನು ಸಹಿತ ಅಲ್ಲೇ ಇರುತ್ತೆ. ಅದು ನನ್ನ ತಮ್ಮನೇ ಮೋಹನ್ ಅಂತ ಹೇಳಿ, ಅವನು ಸಹ ಕಾಫಿ ವ್ಯಾಪಾರ ಮಾಡೋದು, ಕಾಫಿ ಮೆಣಸು ಮಾಡ್ತಾನೆ. ಅವನಿಗೆ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಅವನು ಸಹ ವ್ಯವಹಾರದಲ್ಲಿ ವ್ಯವಹಾರ ತುಂಬಾ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರೋದನ್ನ. ಅದರಿಂದ ನಮಗೂ ಸಹ ಆದಾಯ ಕಳೆದ ಬಾರಿ ಬರೀ 1 ವರ್ಷದಲ್ಲಿ 32 ಲಕ್ಷ ರೂಪಾಯಿ ದಾಸ್ತಾನು ಸಾಲ ಬಡ್ಡಿ ಬಂದಿದೆ. ಒಳ್ಳೆ ದೊಡ್ಡ ಮಟ್ಟಕ್ಕೆ ಇದೆ. ಗ್ರೇಟ್. ನಮ್ದು ಇವತ್ತಿನ ಆದಾಯ ಸಂಸ್ಥೆಯಲ್ಲಿ 137 ಕೋಟಿ 1 ಇಯರ್ ಟ್ರಾನ್ಸಾಕ್ಷನ್ ಟರ್ನ್ ಓವರ್. 137 ಕೋಟಿ. ಗ್ರೇಟ್. ಬಹಳ ಒಂದು ದೊಡ್ಡ ಮಟ್ಟದ. 2839 ಜನ ಸದಸ್ಯರಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಹೌದು, ತುಂಬಾ ಒಳ್ಳೆ. ಹಾಗೇನೆ ನಾವು ಕೊಟ್ಟಿಗೆಹಾರದಲ್ಲಿ ಸಹ ಈಗೊಂದು ಕಟ್ಟಡವನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕಾಂಪೌಂಡ್ ವ್ಯವಸ್ಥೆ ಸುತ್ತ ಒಂದು ನೀಟಾಗಿ ಮಾಡ್ತಾ ಇದ್ದೀವಿ. ಅದು ಒಂದು 40 ಲಕ್ಷ ರೂಪಾಯಿ ಎಸ್ಟಿಮೇಟ್ ಅಲ್ಲಿ ನಡೀತಾ ಇದೆ. ಅದು ಸಹ ಇನ್ನು 2 ತಿಂಗಳಲ್ಲಿ
ಉದ್ಘಾಟನೆಗೆ ಬರುತ್ತೆ. ನಮ್ಮ ಅಧ್ಯಕ್ಷತೆಯಲ್ಲೇ ಹೆಚ್ಚು ಕಡಿಮೆ ಉದ್ಘಾಟನೆ ಆಗತ್ತೆ. ಅದೊಂದು ಸಂತೋಷದ ವಿಷಯನೇ. ಹಿಂದಿನ ಮಾಜಿ ಅಧ್ಯಕ್ಷರುಗಳು ಭರತ್ವರಬಹುದು, ವಿಲಾಸರಬಹುದು, ಗಜನಣ್ಣರಬಹುದು, ಎಲ್ಲರೂ ಸಹ ಒಂದು ಸಹಕಾರದಿಂದ ಆ ಒಂದು ಬಿಲ್ಡಿಂಗ್ ಆಗಿದೆ. ಹಾಗೆ ಕೊನೆಯದಾಗಿ ನಿಮ್ಮ ಒಂದು ಬಾಳೂರು ಕ್ಷೇತ್ರದ ಜನಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಬಾಳೂರು ಜನಗಳಿಗೆ ನಾನು ಹೇಳೋಕಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಮೊದಲನೇದಾಗಿ. ಎರಡನೇದಾಗಿ ಬಾಳೂರು ಜನ ಒಂಥರ ನಮ್ಮನ್ನ ಒಳ್ಳೆ ಒಂದು ಇದರಲ್ಲಿ ನೋಡಿದ್ದಾರೆ. ಅದಕ್ಕೆ ನಾನು ತುಂಬಾ ಅವರಿಗೆ ಧನ್ಯವಾದಗಳು ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಸ್ಥಾನದಲ್ಲಿ ನಾನು ಇವತ್ತು ಕೂತಿದ್ದೀನಿ ಅಂತ ಹೇಳಿದ್ರೆ ಮೂಲ ಕಾರಣ ನನ್ನ ಊರಿನ ಹಿರಿಯರು, ನನ್ನ ಊರಿನ ಎಲ್ಲ ನನ್ನ ಕಾರ್ಯಕರ್ತರು, ನನ್ನ ಊರಿನ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಇಷ್ಟಪಡ್ತೀನಿ. ಗ್ರೇಟ್. ಹಾಗೆ ನಿಮ್ಮ ಒಂದು ಹೊಸ ಪೀಳಿಗೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಭಾಗದ? ಇವತ್ತಿನ ಹೊಸ ಪೀಳಿಗೆಗೆ ಅಂತ ಹೇಳಿದ್ರೆ, ಇವತ್ತು ಮೊದಲನೇದಾಗಿ ಎಜುಕೇಶನ್, ಅದು ಇದ್ರೆ ಮಾತ್ರ ಹೊಸ ಪೀಳಿಗೆ ಮುಂದುವರಿಬಹುದು, ಬಿಟ್ರೆ ಬೇರೆ ಇನ್ನೇನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದಿದೆ ಇವತ್ತು. ಯಾಕೆಂದ್ರೆ ನಾನು ಒಬ್ಬ ಕೃಷಿಕ. ಹೌದು. ಕೃಷಿಯನ್ನ ನಾನು ನೋಡಿಬಿಟ್ರೆ, ಇವತ್ತಿನ ಪರಿಸ್ಥಿತಿ ನೋಡಿಬಿಟ್ರೆ ತುಂಬಾ ನೋವಾಗುತ್ತೆ ಒಂದೊಂದ್ಸರಿ. ಹೌದು, ಮಾಡ್ಲಿಕ್ಕೆ ಹೇಗಪ್ಪ ಇನ್ನು ಮುಂದಿನ ದಿನಗಳು ಆಗುತ್ತೋ ಇಲ್ವೋ ಅನ್ನೋ ಯೋಚನೆ ಬಂದ್ಬಿಟ್ಟಿದೆ. ಹಾಗಾಗಿ ಇವತ್ತಿನ ಯುವ ಪೀಳಿಗೆ ಮೊದಲನೇದಾಗಿ ಅವರು ವಿದ್ಯಾಭ್ಯಾಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಅವರ ಒಂದು ಏಳಿಗೆಗೆ ಒಂದು ಬುನಾದಿ ಅಂತ ನಾನು ಹೇಳ್ಬೋದು. ಗ್ರೇಟ್. ಬಹಳ ಒಂದು ದೊಡ್ಡ ವಿಷಯ ಹೇಳಿದ್ರಿ. ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟಿವರ್ ಪೊಲಿಟಿಷಿಯನ್ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಕೇಳಿದ್ರಲ್ಲ ಇದುವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಬಣ್ಕಲ್ ಕೃಷಿ ಪತ್ತಿನ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರು ಸತತವಾಗಿ 2ನೇ ಬಾರಿ, ಹಾಗೂ ಬಿಜೆಪಿಯ ಬಾಳೂರು ಹೋಬಳಿ ಮಾಜಿ ಉಪಾಧ್ಯಕ್ಷರು, ಹಾಗೂ ಬಾಳೂರು ಕೆಳವಾನ ಅಜ್ಜಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯ ಸದಸ್ಯರು, ಹಾಗೂ ಶ್ರೀ ಕಾಲನಾಥೇಶ್ವರ ದೇವಸ್ಥಾನದ ಹಾಲಿ ಕಾರ್ಯದರ್ಶಿ, ಹಾಗೂ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಆಗಿರ್ತಕ್ಕಂತಹ ಶ್ರೀಯುತ BS ಕಲ್ಲೇಶ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟಿವರ್ ಪೊಲಿಟಿಷಿಯನ್. ಧನ್ಯವಾದಗಳು.